ಏನಾದರೂ ಸಾಧನೆ ಮಾಡಬೇಕು ಅಂತ ಒಂದು ಫರ್ಮ್ ಡಿಸಿಷನ್ ತಗೊಂಡ್ರೆ ಪ್ರಪಂಚದಲ್ಲಿರೋ ಯಾವ ಶಕ್ತಿನೂ ನಮ್ಮನ್ನು ತಡೆಯಲ್ಲ ಅನ್ನೋ ಮಾತನ್ನ ನಾನೆಲ್ಲೋ ಕೇಳಿದ್ದೆ. ಆದರೆ ಶೀತಲ್ ದೇವಿಯವ್ರನ್ನ ನೋಡಿದ ಮೇಲೆ ಅದು ನಿಜ ಅಂತ ಅನ್ನಿಸ್ತು. ಕ್ರೀಡಾ ಜಗತ್ತಿನಲ್ಲಿ ಅಥ್ಲೀಟ್ಸ್ಗಳು ವಿಶ್ವ ವೇದಿಕೆಯಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂದ್ಕೊಂಡಾಗ ಅವರಿಗಿರೋ ಆಡ್ಸ್ಗಳನ್ನ ಮೀರಿ ಸಾಧನೆ ಮಾಡೋದನ್ನ ನಾವು ನೋಡಿದ್ದೀವಿ. ಆದರೆ ಇದೆಲ್ಲದರ ಮಧ್ಯ ಜಸ್ಟ್ 17 ವರ್ಷದ ಭಾರತೀಯ ಪ್ಯಾರಾ ಆರ್ಚರ್ ಶೀತಲ್ ದೇವಿಯವರ ಕತೆ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಸ್ಪೈರಿಂಗ್ ಕೂಡ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಪ್ಯಾರಿಸ್ ಪ್ಯಾರಾಒಲಿಂಪಿಕ್ಸಲ್ಲಿ ಕಂಚಿನ ಪದಕ ಗೆದ್ದಂತಹ ಹೆಮ್ಮೆಯ ಭಾರತೀಯ ಶೀತಲ್ ದೇವಿಯವರ ಇನ್ಸ್ಪೈರಿಂಗ್ ಕತೆ ಜೊತೆ ನಾನಿವತ್ತು ಬಂದಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ, ಹಾಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಶೀತಲ್ ಅವರು ಜನವರಿ 10, 2007ರಂದು ಜಮ್ಮು ಆ್ಯಂಡ್ ಕಾಶ್ಮೀರ ಕಿಶ್ತ್ವಾರದಲ್ಲಿ ಹುಟ್ಟುತ್ತಾರೆ. ದುರದೃಷ್ಟವಶಾತ್ ಪೋಕೋಲೆಮಿಯಾದಿಂದ ಹುಟ್ಟಿರ್ತಾರೆ. ಪೋಕೋಲೆಮಿಯಾ ಅಂದರೆ ಅಪೂರ್ಣ ದೇಹ. ಹುಟ್ಟಬೇಕಾದ್ರೇ ಶೀತಲ್ ಅವರಿಗೆ 2 ಕೈಗಳು ಇರೋದಿಲ್ಲ. ಆದರೆ ಇದು ಅವರ ಕಾನ್ಫಿಡೆನ್ಸ್ನ ಕಿತ್ಕೊಳ್ಳೋದಿಲ್ಲ. ಚಿಕ್ಕವರಿರಬೇಕಾದ್ರೇ ಮರ ಹತ್ತೋದನ್ನು ಕಲಿತಾರೆ. ಇದರಿಂದ ಅವರ ಅಪ್ಪರ್ ಬಾಡಿ ಸ್ಟ್ರಾಂಗ್ ಆಗುತ್ತೆ ಆ್ಯಂಡ್ ಅದು ಅವರ ಪ್ಲಸ್ ಪಾಯಿಂಟ್ ಕೂಡ ಆಗುತ್ತೆ. ಪ್ಯಾರಾ ಆರ್ಚರಿಯಲ್ಲಿ ಶೀತಲ್ ದೇವಿಯವರು ಅದನ್ನು ವೃತ್ತಿಯನ್ನಾಗಿ ಮಾಡಿಕೊಂಡು ಮುಂದುವರಿಯೋದಕ್ಕೆ ಭಾರತೀಯ ಸೇನೆ ಪ್ರಮುಖ ಪಾತ್ರ ವಹಿಸುತ್ತೆ. 2021ರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ಕಿಶ್ತ್ವಾರಲ್ಲಿ ಭಾರತೀಯ ಸೇನೆ ಆಯೋಜಿಸಿದಂಥ ಯುವ ಕಾರ್ಯಕ್ರಮದಲ್ಲಿ ಶೀತಲ್ ಅವರ ಅಥ್ಲೆಟಿಸಮ್ ಮತ್ತು ಅವರ ಕಣ್ಣಲ್ಲಿದ್ದಂತಹ ಕಾನ್ಫಿಡೆನ್ಸ್ ಸೇನಾ ತರಬೇತುಗಾರರ ಕಣ್ಣಿಗೆ ಬೀಳುತ್ತೆ. ಆ್ಯಂಡ್ ಅದು ಅವರ ಲೈಫ್ ಟರ್ನಿಂಗ್ ಪಾಯಿಂಟ್ ಅಂದರೆ ಕೂಡ ತಪ್ಪಾಗಲ್ಲ. ಆರ್ಚರಿಯಲ್ಲಿ ಶೀತಲ್ ದೇವಿಯವರನ್ನು ಟ್ರೈನ್ ಮಾಡೋದ್ರಲ್ಲಿ ಕೋಚ್ಗಳು ಆರಂಭಿಕ ಪ್ರಯತ್ನಗಳಲ್ಲಿ ಎಡುತ್ತಾರೆ. 2 ಕೈ ಇಲ್ಲದೆ ಇರೋ ಶೀತಲ್ ದೇವಿಯವರಿಗೆ ಆರ್ಚರಿಯಲ್ಲಿ ಹೇಗೆ ಟ್ರೈನ್ ಮಾಡೋದು ಅನ್ನೋ ಸವಾಲು ಎದುರಾಗುತ್ತೆ. ಆಗ ಅವರಿಗೆ ಇನ್ಸ್ಪಿರೇಷನ್ ಆಗೋದು ಅಮೆರಿಕದ ಮ್ಯಾಟ್ ಸ್ಟರ್ಸ್ಮನ್. ಇವರು ಕೂಡ ಶೀತಲ್ ದೇವಿಯವರ ಥರ 2 ಕೈಗಳಿಲ್ಲದೆ ಹುಟ್ಟುತ್ತಾರೆ. ಶೀತಲ್ ದೇವಿಯವರ ಕತೆ ಎಷ್ಟು ಇನ್ಸ್ಪೈರಿಂಗ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆಯೋ, ಅಮೆರಿಕದ ಮ್ಯಾಟ್ ಸ್ಟರ್ಸ್ಮನ್ ಅವರ ಕತೆ ಕೂಡ ಅಷ್ಟೇ ಇನ್ಸ್ಪೈರಿಂಗ್ ಆಗಿದೆ. ಡಿಸೆಂಬರ್ 10, 1982 ಅಮೆರಿಕದ ಕ್ಯಾನ್ಸಸ್ರಲ್ಲಿ ಹುಟ್ಟುತ್ತಾರೆ. ಅವರು ಶೀತಲ್ ದೇವಿಯವ್ರ ಥರನೇ 2 ಕೈಗಳಿಲ್ಲದೆ ಹುಟ್ಟಿರ್ತಾರೆ. ಇದರಿಂದ ಅವರ ಸ್ವಂತ ತಂದೆ ತಾಯಿ ಅವರನ್ನು ರಿಜೆಕ್ಟ್ ಮಾಡ್ತಾರೆ. ಇದಾದಮೇಲೆ ಸ್ವಲ್ಪ ದಿನಗಳ ನಂತರ ಮ್ಯಾಟ್ ಸ್ಟರ್ಸ್ಮನ್ನ ಒಂದು ದಂಪತಿಗಳು ದತ್ತು ಪಡಿತಾರೆ. ತಮ್ಮ ಸ್ವಂತ ಮಕ್ಕಳ ಜೊತೆಗೆ ಮ್ಯಾಟ್ ಸ್ಟರ್ಸ್ಮನ್ನ ಕೂಡ ಬೆಳೆಸ್ತಾರೆ. ಬರೀ ಬೆಳೆಸೋದಲ್ಲದೆ ನಾರ್ಮಲ್ ಜನಗಳು ಹೇಗೆ ದಿನನಿತ್ಯದ ಕೆಲಸಗಳನ್ನ ಮಾಡ್ತಾರೆ ಅದನ್ನ ಕಲಿಯೋದಕ್ಕೆ ಎಂಕರೇಜ್ ಕೂಡ ಮಾಡ್ತಾರೆ. ಇದನ್ನ ಚಾಲೆಂಜಿಂಗ್ ಆಗಿ ತಗೊಳ್ಳೋಂತಹ ಮ್ಯಾಟ್ ಊಟ ಮಾಡೋದನ್ನ ಕಾಲಲ್ಲೇ ಕಲಿತಾರೆ ಆ್ಯಂಡ್ ಕಾರ್ನ ಓಡಿಸೋದನ್ನು ಕೂಡ ಕಲಿತಾರೆ. ಇದಾದಮೇಲೆ ಮ್ಯಾಟ್ ಸ್ಟರ್ಸ್ಮನ್ಗೆ ಮದುವೆ ಮಕ್ಕಳು ಅಂತ ಆಗುತ್ತೆ. ಆದರೆ ಕೈಯಲ್ಲಿ ಯಾವುದೇ ಕೆಲಸ ಇರಲ್ಲ. ಕೈ ಇಲ್ಲದೆ ಇರೋರಿಗೆ ಏನು ಕೆಲಸ ಕೊಡೋದು, ಅವ್ರ ಹತ್ರ ಏನು ಕೆಲಸ ಮಾಡಿಸ್ಕೊಳ್ಳೋದು ಅಂತ ಯಾರೂ ಅವ್ರಿಗೆ ಕೆಲಸನ ಕೊಟ್ಟಿರಲ್ಲ. ಆದರೆ ಅವರು ಇದನ್ನು ಚಾಲೆಂಜಿಗಾಗಿ ತಗೊಂಡು ಜಿಂಕೆನ ಹೊಡೆದು ಜಿಂಕೆ ಮಾಂಸನ ಮಾರಿ ವ್ಯಾಪಾರ ಮಾಡಿ ತನ್ನ ಕುಟುಂಬನ ಸಾಕೋದಕ್ಕೆ ಶುರು ಮಾಡ್ತಾರೆ. 2 ಕೈ ಇಲ್ಲದೆ ಇದ್ರೂ ಬಾಣ ಬಿಟ್ಟು ಜಿಂಕೆನ ಹೊಡೆದು ಜಿಂಕೆ ಮಾಂಸದಿಂದ ತನ್ನ ಕುಟುಂಬನ ಸಾಕ್ತಿದ್ದಂತಹ ಮ್ಯಾಟ್ ಸ್ಟರ್ಸ್ಮನ್ಗೆ ಒಂದಿನ ಅನಿಸುತ್ತೆ, ನಾನು ಯಾಕೆ ಬಿಲ್ವಿದ್ಯೆನ ಉದ್ಯೋಗ ಮಾಡ್ಕೋಬಾರ್ದು ಅಂತ. ಸೊ ಅವರ ಡೆಡಿಕೇಶನ್ನು ಆ್ಯಂಡ್ ಅವರ ಕಾನ್ಫಿಡೆನ್ಸ್ ಯಾವ ಲೆವೆಲ್ಗೆ ಇತ್ತು ಅಂದರೆ, ಕೈ ಇರೋರ ಜೊತೆಗೆ ಆರ್ಚರಿಯಲ್ಲಿ ಕಾಂಪೀಟ್ ಮಾಡಿ ವಿನ್ ಆಗಿ ಹಣ ಗಳಿಸೋದಕ್ಕೆ ಶುರು ಮಾಡ್ತಾರೆ. ಅಂದು ಶುರು ಮಾಡಿದಂತಹ ಮ್ಯಾಟ್ ಸ್ಟರ್ಸ್ಮನ್ ಇಂದು ಪ್ಯಾರಿಸ್ 2024 ಪ್ಯಾರಾಒಲಿಂಪಿಕ್ಸಲ್ಲಿ ಗೋಲ್ಡ್ ಮೆಡಲ್ ವಿನ್ ಆಗ್ತಾರೆ. ಇವರನ್ನು ಇನ್ಸ್ಪಿರೇಷನ್ ಆಗಿ ತಗೊಂಡಂತಹ ಶೀತಲ್ ದೇವಿಯವರು ಕೂಡ ಈ ವೃತ್ತಿಯಲ್ಲಿ ಮುಂದುವರಿತಾರೆ. 2 ಕೈ ಇಲ್ಲದೆ ಇದ್ದರೂ ಕೂಡ ತಮ್ಮ ಶೋಲ್ಡರ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಅದಕ್ಕೊಂದು ಬೆಲ್ಟ್ ಹಾಕ್ಕೊಂಡು ಅದರ ಹೆಲ್ಪಿಂದ ಬಾಣ ಹಿಂದಕ್ಕೆ ಎಳೆದು ಒಂದು ಪೊಸಿಷನ್ಗೆ ಇಟ್ಕೊಂಡು ಅದು ಕರೆಕ್ಟ್ ಅನಿಸಿದಾಗ ತಮ್ಮ ಗಲ್ಲ ಚಿನ್ನಿನ ಸಹಾಯದಿಂದ ಬಾಣನ ರಿಲೀಸ್ ಮಾಡ್ತಾರೆ. ಎಷ್ಟು ಸೂಕ್ಷ್ಮವಾದ ಕೆಲಸ ಅಲ್ವಾ. ಸೊ ಇದನ್ನು ಮಾಡೋದಕ್ಕೆ ಎಷ್ಟು ಪ್ರಾಕ್ಟೀಸ್ ಬೇಕು ಆ್ಯಂಡ್ ಪೇಷನ್ಸ್ ಬೇಕು. ಇದು ಪ್ಯಾರಾಒಲಿಂಪಿಕ್ಸ್ ಆದರೂ ಕೂಡ ಇಲ್ಲಿ 2 ಕೈಗಳಿರೋರು ಆರ್ಚರಿ ಡಿಪಾರ್ಟ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು ಆ್ಯಂಡ್ ಕಾಲುಗಳಿಗೆ ತೊಂದರೆ ಇರೋರು ಕೂಡ ಈ ಡಿಪಾರ್ಟ್ಮೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಹೀಗಿರಬೇಕಾದ್ರೆ 2 ಕೈಗಳಿಲ್ಲದೆ ಇರೋ ಶೀತಲ್ ದೇವಿಯವರು ರಾಕೇಶ್ ಕುಮಾರ್ ಮತ್ತು ಶೀತಲ್ ದೇವಿ ಜೋಡಿ ಮಿಶ್ರ ತಂಡದ ಕಾಂಪೌಂಡ್ ಆರ್ಚರಿ ವಿಭಾಗದಲ್ಲಿ ಇಟಲಿನ ಸೋಲಿಸಿ ಕಂಚಿನ ಪದಕ ಗೆದ್ದು ಇಡೀ ಭಾರತ ಹೆಮ್ಮೆ ಪಡೋ ಹಾಗೆ ಮಾಡಿದ್ದಾರೆ.
ಇದಕ್ಕಿಂತ ದೊಡ್ಡ ಇನ್ಸ್ಪಿರೇಷನ್ ಸ್ಟೋರಿ ಬೇರೆ ಯಾವುದಾದ್ರೂ ಇದೆಯಾ? ಪ್ರಕೃತಿಯ ಶಾಪನ ವರ ಮಾಡಿಕೊಂಡು ಇಷ್ಟು ದೊಡ್ಡ ಸಾಧನೆ ಮಾಡಿದಂತಹ ಶೀತಲ್ ದೇವಿ ಅವರು ಆಗಿರ್ಬೋದು, ಅಥವಾ ಅಮೆರಿಕದ ಮ್ಯಾಟ್ ಸ್ಟೆಟ್ಸ್ಮನ್ ಆಗಿರ್ಬೋದು, ಆ್ಯಂಡ್ ಇನ್ಕ್ಲೂಡಿಂಗ್ ಯಾರೆಲ್ಲ ಪ್ಯಾರಾ ಒಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ, ಯಾರೆಲ್ಲ ಮೆಡಲ್ಸ್ನ ಗೆದ್ದಿದ್ದಾರೆ, ಪ್ರತಿಯೊಬ್ಬರೂ ಕೂಡ ನಿಜವಾಗ್ಲೂ ಇನ್ಸ್ಪೈರಿಂಗ್ ಅಂತಲೇ ಹೇಳ್ಬೋದು. ನಾವು ಒಂದು ಚಿಕ್ಕ ಕೆಲಸ ಮಾಡೋದಕ್ಕೆ 1,000 ನೆಪಗಳನ್ನ ಹುಡುಕ್ತೀವಿ. ನಂಗೆ ಅದಾಗಿಲ್ಲ, ಇದಾಗಿಲ್ಲ, ಹಣಕಾಸಿನ ತೊಂದರೆ ಇದೆ, ನನಗೆ ಯಾರೂ ಸಪೋರ್ಟ್ ಮಾಡ್ತಿಲ್ಲ ಅಂತೆಲ್ಲ. ಬಟ್ ಒಂದು ಶಾಪನ ವರ ಮಾಡಿಕೊಂಡು 2 ಕೈ ಇಲ್ಲದೆ ಇದ್ರೂ ಒಲಿಂಪಿಕ್ಸ್ಗೆ ಪಾರ್ಟಿಸಿಪೇಟ್ ಮಾಡಿ ಅಲ್ಲಿ ಮೆಡಲ್ ಗೆದ್ದು ಇಡೀ ದೇಶ ಹೆಮ್ಮೆ ಪಡೋ ಹಾಗೆ ಮಾಡಿದ್ದಾರೆ. ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ ಅಲ್ವಾ, ಏನಾದರೂ ಸಾಧನೆ ಮಾಡಬೇಕು ಅಂತ ಒಂದು ದೃಢ ನಿರ್ಧಾರ ತಗೊಂಡ್ರೆ ಪ್ರಪಂಚದಲ್ಲಿರೋ ಯಾವ ಶಕ್ತಿನೂ ನಮ್ಮನ್ನು ತಡೆಯಲ್ಲ ಅಂತ. ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಶೀತಲ್ ದೇವಿಯವರು ಅಂದರೆ ತಪ್ಪಾಗಲ್ಲ. ಇದೇ ಥರದ ಇನ್ಸ್ಪೈರಿಂಗ್ ಸ್ಟೋರೀಸ್ ಜೊತೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಕಂಟೆಂಟ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.